100 ಕೋಟಿ ವೆಚ್ಚವಾದ್ರೂ ಯಾವುದೇ ಪ್ರಯೋಜನ ಇಲ್ಲ. ಶಿರಾಡಿ ಘಾಟ್ಗೆ ತಡೆಗೋಡೆ ನಿರ್ಮಾಣ ಆಗಿಲ್ಲ. ಮಳೆಗಾಲದಲ್ಲಿ ತಪ್ಪಿಲ್ಲ ಆತಂಕ. ಮತ್ತೆ ಶಿರಾಡಿ ಘಾಟ್ ಮಳೆಗಾಲದಲ್ಲಿ ಬಂದ್ ಆಗುತ್ತಾ ಅನ್ನುವ ಅನುಮಾನ ಜನರಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ 10 ಕಡೆಗಳಲ್ಲಿ ಘಾಟ್ ಕುಸಿತ ಆಗಿದೆ. ಅಲ್ಲಲ್ಲಿ ಗುಡ್ಡಗಳು ಈಗಲೂ ಕೂಡ ಕುಸಿತಾನೇ ಇದೆ. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಒಟ್ಟು 13 ಕಿಲೋಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿದೆ. ಆದ್ರೆ ಇನ್ನೂ ಕೂಡ ಕೆಲವು ಕಡೆ ತಡೆಗೋಡೆಗಳನ್ನ ನಿರ್ಮಾಣ ಮಾಡೇ ಇಲ್ಲ. ಅಲ್ಲದೆ ತಡೆಗೋಡೆ ನಿರ್ಮಿಸೋದಕ್ಕೆ ಇನ್ನೂ ಕೂಡ ಓಷನ್ ಕನ್ಸ್ಟ್ರಕ್ಷನ್ 60 ಕೋಟಿ ಬೇಕು ಅಂತ ಕೇಳ್ತಾ ಇದೆ. ಆದ್ರೆ ಸರ್ಕಾರ ಮತ್ತು ಕಂಪನಿ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇನ್ನೂ ಕೂಡ ತಡೆಗೋಡೆಯನ್ನೇ ನಿರ್ಮಾಣ ಮಾಡಿಲ್ಲ. 41 ಕೋಟಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಟೆಂಡರ್ ಅನ್ನು ಕೂಡ ಮಾಡಲಾಗಿತ್ತು. ಶಿರಾಡಿ ಘಾಟ್ನ ಸ್ಥಿತಿ ಯಾವ ರೀತಿಯಾಗಿದೆ? ತಡೆಗೋಡೆ ನಿರ್ಮಾಣ ಆಗದೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಗುಡ್ಡಗಳು ಕೂಡ ಕುಸಿತಾ ಇದೆ. ಹಾಗಾದ್ರೆ ಸದ್ಯ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಭರತ್ರಾಜ್ ಕಲ್ಲಡ್ಕ. ವೀಕ್ಷಕರೇ, ಶಿರಾಡಿ ಘಾಟ್ನ ಒಟ್ಟು 26 ಕಿಲೋಮೀಟರ್ ರಸ್ತೆಯಲ್ಲಿ ಅಂದರೆ ಮೊದಲು 13 ಕಿಲೋಮೀಟರ್ ಏನು ರಸ್ತೆ ನಿರ್ಮಾಣ ಆಗಿತ್ತು, ವಾಪಸ್ 13 ಕಿಲೋಮೀಟರ್ ಏನು ಇಲ್ಲಿ ಕಾಮಗಾರಿ ನಡೆಯಿತು. ಆದರೆ ಈ 13 ಸೇರಿ 26 ಕಿಲೋಮೀಟರ್ ಏನಿದೆ ಅಲ್ಲಿ ಸುಮಾರು 10 ಕಡೆಗಳು ಈಗಾಗಲೇ ಬಿದ್ದುಕೊಂಡಿರುವಂಥದ್ದು. ಅಂದರೆ ಸೈಡ್ ನಾವು ವಾಲ್ಗಳನ್ನು ಬಿದ್ದುಕೊಂಡಿದೆ, ರಸ್ತೆಗಳು ಹಾಳಾಗಿರುವಂಥದ್ದು. ಇನ್ನು ನಾವು ನೋಡ್ಬೋದು ಕೆಲವು ಕಡೆಗಳಲ್ಲಿ ಸುಮಾರು 50 ಮೀಟರ್ಗಿಂತ ಉದ್ದಕ್ಕೆ ಏನು ವಾಲ್ಗಳು ಬಿದ್ದಿರುವಂಥದ್ದು. ಯಾವ ರೀತಿಯಲ್ಲಿ ಇದೆ ಹೇಳ್ಕೊಂಡು ನೋಡ್ಕೋಬಹುದು ಸ್ಥಿತಿ. ಇಲ್ಲಿ ಅದಕ್ಕೇನು ಆಧಾರ ಗಳು ಏನು ವ್ಯವಸ್ಥೆಗಳು ಇಲ್ಲ. ಇಲ್ಲಿಗೆ ಕೇವಲ ಏನು ವಾಲ್ ಇವೆ, ಯಾವ ಸ್ಥಿತಿಯಲ್ಲಿದೆ, ಎಷ್ಟು ದೂರದಲ್ಲಿ ಅಂದರೆ ನಾವು ಇಲ್ಲಿ ನೋಡ್ಕೋಬಹುದು. ಇಲ್ಲಿ ಟರ್ಪಲ್ ಕೂಡ ಹಾಕಲಾಗಿದೆ. ಅಂದರೆ ಲಾಸ್ಟ್ ಟೈಮ್ ಇಲ್ಲಿ ಮಣ್ಣು ಇಲ್ಲಿ ಕುಸಿಬಾರ್ದು ಟರ್ಪಲ್ ಹಾಕಿದ್ರು. ಆದಮೇಲೆ ಯಾವುದೇ ರೀತಿಯಲ್ಲಿ ಕಾಮಗಾರಿ ನಡೆದಿಲ್ಲ ಅಂತ ಹೇಳ್ಕೊಂಡು ಇದೊಂದು ಸ್ಪಷ್ಟ ಉದಾಹರಣೆ ಆಗಿದೆ ಇಲ್ಲಿ ಟರ್ಪಲ್ ಹರಿದಿರುವಂಥದ್ದು. ಇನ್ನು ಈ ಕಡೆಗಳಲ್ಲಿ ಅಂದರೆ ರಸ್ತೆ ಬದಿಗಳಲ್ಲಿ ಮಣ್ಣು ಹಾಕಲಾಗಿದೆ. ಈ ಮಣ್ಣು ಇನ್ನೂ ಕೂಡ ಹಸಿ ಆಗಿರುವಂಥದ್ದು. ಈಗ ಕೂಡ ಇದಕ್ಕೆ ಟೈರ್ ಅದು ವಾಹನಗಳ ಟೈರ್ ಹೋದರೆ ಇವತ್ತು ಕೂಡ ಒಳಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಅಂದರೆ ಒಂದು ವೇಳೆ ಟೈರ್ ಹೋದರೆ ಇಲ್ಲಿನ ಪಕ್ಕಕ್ಕೆ ವಾಹನಗಳು ಬಿದ್ದು ಅಲ್ಲಿ ಪ್ರಾಣಹಾನಿ ಆಗುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಇಲ್ಲಿ ಜನಪ್ರತಿನಿಧಿಗಳು ಇದ್ದರು, ಅಧಿಕಾರಿಗಳು ಇದ್ದರು, ಅವರ ಗಮನಕ್ಕೆ ಕೂಡ ಸಾಕಷ್ಟು ಬಂದಿದೆ. ಆದರೆ ಯಾರು ಕೂಡ ಇದರ ಬಗ್ಗೆ ಗಮನ ಹರಿಸಿಲ್ಲ. ಗುಡ್ಡಗಳು ಕೂಡ ಬೀಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಇಲ್ಲಿ ಯಾವ ರೀತಿಯ ಸ್ಪಂದನೆ ಮಾತ್ರ ಇಲ್ಲಿ ದೊರೆತನೇ ಇಲ್ಲ. ಎಷ್ಟು ವರ್ಷಗಳ ಕಾಲ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಯಿತು, ಕಾಮಗಾರಿ ನಡೀತು. ಆ ಕಾಮಗಾರಿ ನಡೆದರೂ ಕೂಡ ಇಲ್ಲಿ ಯಾವ ರೀತಿಯಲ್ಲಿ ಫಲಿತಾಂಶ ಇಲ್ಲಿವರೆಗೆ ಬಂದಿಲ್ಲ. ಮಳೆಗಾಲದ ಮುನ್ನ ಈಗ ರಸ್ತೆಗಳನ್ನು, ಈ ಶಿರಾಡಿ ಘಾಟ್ ರಸ್ತೆಯನ್ನು ಮುಚ್ಚುವ ಸಾಕಷ್ಟು ಒಂದು ಯೋಜನೆ ಕೂಡ ರೂಪಿಸಲಾಗಿದೆ. ಯಾಕಂದರೆ ಇಲ್ಲಿ ಕಾಮಗಾರಿಗೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಸಮಸ್ಯೆ ಆಗುವ ನಿಟ್ಟಿನಲ್ಲಿ ಈಗ ಇಲ್ಲಿ ರಸ್ತೆಯನ್ನು ಮುಚ್ಚುವ ಸಾಧ್ಯತೆ ಕೂಡ ಇದೆ. ಆದರೆ ಇಷ್ಟು ವರ್ಷಗಳ ಕಾಲ ಸಾಕಷ್ಟು ತಿಂಗಳಿಂದ ಇಲ್ಲಿ ಕಾಮಗಾರಿ ಕೂಡ ನಡೆದಿತ್ತು. ಅದಕ್ಕೆ ಸಾಕಷ್ಟು ಹಣ ಕೂಡ ಪೂರೈಕೆ ಮಾಡಲಾಗಿತ್ತು. ಆದರೆ ಈ ಹಣ ಏನಾಯಿತು? ಇಲ್ಲಿ ಕಾಮಗಾರಿ ಇನ್ನೂ ಯಾಕೆ ಪೂರ್ಣಗೊಂಡಿಲ್ಲ? ಸಚಿವ ರೇವಣ್ಣ ಅವರು ಕೂಡ ಸಾಕಷ್ಟು ಆಶ್ವಾಸನೆ ನೀಡಿದರು. ಸಚಿವ UT ಖಾದರ್ ಕೂಡ ಆಶ್ವಾಸನೆ ನೀಡಿದರು. ಸಂಸದ ನಳಿನ್ ಕುಮಾರ್ ಕೂಡ ಆಶ್ವಾಸನೆ ನೀಡಿದರು. ಆದರೆ ಈಗ ಈ ಸಚಿವರು, ಸಂಸದರು ಎಲ್ಲಿದ್ದಾರೆ? ಯಾಕೆ ಜನರ ಸಮಸ್ಯೆಗಳನ್ನು ಇವರಿಗೆ ಅರ್ಥ ಆಗ್ತಿಲ್ಲ? ಇಲ್ಲಿ ಕಾಮಗಾರಿ ಇನ್ನೂ ಯಾಕೆ ಪೂರ್ಣಗೊಂಡಿಲ್ಲ? ಇವರು ಯಾಕೆ ಅಧಿಕಾರಿಗಳನ್ನು ಪ್ರಶ್ನಿಸ್ತಿಲ್ಲ? ಈಗೆ ಸಂಬಂಧಪಟ್ಟಂತೆ ಯಾಕೆ ಇವರು ಯಾವುದೇ ಕ್ರಮಗಳನ್ನು ಕೈಗೊಳ್ತಿಲ್ಲ? ಇವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಎಂಬ ಕ್ವಶನ್ ಕೂಡ ಇಲ್ಲಿ ಒಂದು ಜನರಿಂದ ಬಂದಿರುವಂಥದ್ದು. ಮತ್ತು ಈ ಬಾರಿ ಇಲ್ಲಿನ ರಸ್ತೆಗಳನ್ನು ಬಂದ್ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಎಂಬ ನಿಟ್ಟಿನಲ್ಲಿ ಕೂಡ ಜನರು ಈಗಾಗಲೇ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಈ ಬಗ್ಗೆ ಜನರು ಒಂದು ವೇಳೆ ಇಲ್ಲಿ ರಸ್ತೆಯನ್ನು ಬಂದ್ ಮಾಡಿದರೆ ಪ್ರತಿಭಟನೆ ಮಾಡುವಂತಹ ಎಚ್ಚರಿಕೆ ಕೂಡ ಜನರು ಇಲ್ಲಿ ನೀಡುವಂಥದ್ದು. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಭರತ್ರಾಜ್ ಕಲ್ಲಡ್ಕ, News 18 ಕನ್ನಡ, ಶಿರಾಡಿ.